guys, welcome back to my YouTube channel. I hope you all are good. Yes, ನನ್ನ ಪ್ರೀವಿಯಸ್ ವಿಡಿಯೋದಲ್ಲಿ ನಾನು ನಿಮಗೆ ಹೇಳಿದ್ದೆ ನನ್ನ ಅಪ್ಕಮಿಂಗ್ ವಿಡಿಯೋಸ್ಗಳಲ್ಲಿ ನಾನು ಓದ್ತಾ ಇರುವಂತಹ ಬುಕ್ಸ್ಗಳ ಲಿಸ್ಟ್ಗಳನ್ನು ನಾನು ನಿಮಗೆ ಶೋ ಆಫ್ ಮಾಡ್ತೀನಿ, ಯಾವ್ಯಾವ ಬುಕ್ಸ್ಗಳನ್ನ ಓದ್ತಾ ಇದ್ದೀನಿ. ಸೊ ಅದೆಲ್ಲವನ್ನು ಕೂಡ ಪಿಕ್ಚರ್ ತೋರಿಸ್ತೀನಿ. ಜೊತೆಗೆ ಆ ಒಂದು ಬುಕ್ಸ್ಗಳ ಒಳಗಿನ ಪೇಜಸ್ಗಳೆಲ್ಲ ಹೇಗಿದೆ, ಓದಲಿಕ್ಕೆ ಈಸಿನ ಟಫಾ, ಸೊ ಇದ್ರ ಬಗ್ಗೆ ಎಲ್ಲ ಅಪ್ಕಮಿಂಗ್ ವಿಡಿಯೋಗಳಲ್ಲಿ ಹೇಳ್ತೀನಿ ಅಂತ ಹೇಳಿದೆ. ಸೊ ಆ ಕೆಲಸ ಇವತ್ತು ಈ ವಿಡಿಯೋದಲ್ಲಿ ಮಾಡ್ತಾ ಇದ್ದೀನಿ. ಸೊ ವಿಡಿಯೋ ಶುರು ಮಾಡೋಣ. ಸೊ ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ಕಮೆಂಟ್ ಬಾಕ್ಸಲ್ಲಿ ತುಂಬ ಜನ ಕೇಳಿದ್ದಾರೆ, ಮ್ಯಾಮ್ ನಿಮ್ಮ ಎಜುಕೇಷನಲ್ ಕ್ವಾಲಿಫಿಕೇಷನ್ ಏನು, ನೀವು ವರ್ಕ್ ಮಾಡಿಕೊಂಡು JPSTR ಮತ್ತು HSTRಗಳಿಗೆ ಓದ್ಕೊಳ್ತಾ ಇದ್ದೀರಾ, ಏನು ವರ್ಕ್ ಮಾಡ್ತಾ ಇದ್ದೀರಾ ನೀವು, ಈ ರೀತಿ ಎಲ್ಲ ಕೇಳಿದ್ದಾರೆ. ಸೊ ಅವ್ರಿಗೋಸ್ಕರ ತುಂಬ ಸಿಂಪಲ್ ಆಗಿ ನನ್ನ ಬಗ್ಗೆ ಹೇಳೋದಾದರೆ, ಹೌದು ನಾನು ವರ್ಕ್ ಮಾಡಿಕೊಂಡು JPSTR ಮತ್ತು HSTRಗಳಿಗೆ ಪ್ರಿಪೇರ್ ಆಗ್ತಾ ಇದ್ದೀನಿ. ಇನ್ನು ಏನು ವರ್ಕ್ ಮಾಡ್ತೀರಾ ಅಂತ ಕೇಳಿದ್ರೆ, PU ಕಾಲೇಜ್ ಲೆಕ್ಚರರ್ ಆಗಿ ವರ್ಕ್ ಮಾಡ್ತೀನಿ. ನನ್ನ ಒಂದು ಕ್ವಾಲಿಫಿಕೇಷನ್ ಬಂದು ಮಾಸ್ಟರ್ಸ್ ಪ್ಲಸ್ BEd, ಜೊತೆಗೆ KSET ಮತ್ತು KTET ಎರಡು ಕೂಡ ಕ್ಲಿಯರ್ ಆಗಿದೆ. ಅಟ್ ಪ್ರೆಸೆಂಟ್ ನಾನು JPSTR ಮತ್ತು HSTR ಆ ಒಂದು ಎಕ್ಸಾಮ್ಸ್ಗಳಿಗೇನೆ ಓದ್ಕೊಳ್ತಾ ಇರೋದು. ಸೊ ನಾನು ನಿನ್ನೆ ವಿಡಿಯೋದಲ್ಲಿ ಹೇಳಿದ್ದೆ, ನಾನು ಸಂವಿಧಾನಕ್ಕೆ ಅಥವಾ ಕಾನ್ಸ್ಟಿಟ್ಯೂಷನ್ಗೆ ರಿಲೇಟೆಡ್ ಆಗಿ PS ಗಂಗಾಧರ್ ಸರ್ ಅವರ ಭಾರತ ಸಂವಿಧಾನ ಪುಸ್ತಕವನ್ನು ಓದ್ತಾ ಇದ್ದೀನಿ ಅಂತ ಹೇಳಿ. ಸೊ ಇದೇ ಆ ಬುಕ್ಕು, ನೀವು ಕೂಡ ನೋಡ್ತಾ ಇರ್ಬೋದು. ನಾನು ಇದನ್ನ ಒಳಗಡೆ ಪೇಜಸ್ ಹೆಂಗಿದೆ ಅಂತ ಹೇಳಿ ಕೂಡ ತೋರಿಸ್ತೀನಿ, ಜಸ್ಟ್ ಒಂದ್ಸಲ ನೋಡ್ಕೊಳ್ಳಿ ಅಷ್ಟೇ. ಇದೇ ಬುಕ್ಕು PS ಗಂಗಾಧರ್ ಸರ್ ಅವರು ಬರ್ತಿರುವಂತಹದ್ದು ಭಾರತ ಸಂವಿಧಾನ ಅಂತ ಹೇಳಿ ಬುಕ್ಕು. ಇದು ಕನ್ನಡ ವರ್ಷನಲ್ಲಿ ಇದೆ. ನಾನು ಕನ್ನಡ ವರ್ಷನಲ್ಲೇ ಈ ಬುಕ್ಕನ್ನು ತೊಗೊಂಡಿರೋದು. ತುಂಬ ಚೆನ್ನಾಗಿದೆ, ತುಂಬ ಈಸಿಯಾಗಿ ನಮಗೆ ಅರ್ಥ ಆಗುತ್ತೆ, ಜೊತೆಗೆ ತುಂಬ ಅಫೋರ್ಡಬಲ್ ಪ್ರೈಸಲ್ಲಿ ಕೂಡ ಸಿಗುತ್ತೆ. ತುಂಬ ಅಂದರೆ ರೇಟ್ ಜಾಸ್ತಿ ಕೊಳ್ಳೋಕ್ಕಾಗಲ್ಲ, ಆ ರೀತಿ ಎಲ್ಲ ಏನಿಲ್ಲ. ಒಂದು 250 ರೇಂಜಲ್ಲೆಲ್ಲ ಸಿಕ್ಬಿಡುತ್ತೆ ನಿಮಗೆ ಈ ಬುಕ್ಕು. ತುಂಬ ಚೆನ್ನಾಗಿದೆ. ಯಾರಿಗೆಲ್ಲ ಕಾನ್ಸ್ಟಿಟ್ಯೂಷನ್ ಓದಲಿಕ್ಕೆ ಅಥವಾ ತುಂಬ ಕಷ್ಟ ಆಗುತ್ತೆ ಓದಲಿಕ್ಕೆ, ಆ ಥರ ಯಾರಿಗಾದ್ರೂ ಮೈಂಡ್ ಸೆಟ್ ಇತ್ತು ಅಂತ ಹೇಳಿದ್ರೆ ಈ ಬುಕ್ನ ಒಂದ್ಸಲ ತೊಗೊಂಡು ಓದಿ, ಡೆಫಿನೆಟ್ಲಿ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ ಈ ಬುಕ್ನ. ಆಲ್ಮೋಸ್ಟ್ ಈ ಬುಕ್ ತುಂಬ ಚೆನ್ನಾಗಿದೆ, ಈಸಿಯಾಗಿ ಅರ್ಥ ಆಗುತ್ತೆ ಕೂಡ. ನಾನು ಆಲ್ರೆಡಿ ಹೇಳ್ದಾಗೇ ಬುಕ್ನ ಒಳಗಡೆ ಪೇಜಸ್ಗಳು ಹೇಗಿದೆ ಅಂತೇಳಿ ತೋರಿಸ್ತೀನಿ ಅಂತೇಳಿ ಹೇಳಿದ್ದೆ. ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು, ಬುಕ್ ಇದೇ ಭಾರತ ಸಂವಿಧಾನ ಅಂತ ಹೇಳಿ PS ಗಂಗಾಧರ್ ಸರ್ ಅವರು ಬರ್ತಿರುವಂತಹ ಬುಕ್ಕು. ತುಂಬಾ ಚೆನ್ನಾಗಿದೆ. ಮತ್ತು ಯಾರಿಗೆ ಕಾನ್ಸ್ಟಿಟ್ಯೂಷನ್ ಅರ್ಥ ಆಗಲ್ಲ, ತುಂಬ ಟಫ್ ಅನಿಸುತ್ತೆ ಓದಲಿಕ್ಕೆ, ಎಷ್ಟು ಓದಿದ್ರೂ ಅರ್ಥನೇ ಆಗಲ್ಲ ಅಂತ ಯಾರೆಲ್ಲ ಅನ್ಕೋತೀರಾ, ಸೊ ಅಂಥವ್ರಿಗೆ ಈ ಬುಕ್ಕು ತುಂಬ ಬೆಸ್ಟ್ ಅಂದರೆ ಬೆಸ್ಟ್ ಆಗಿದೆ. ತುಂಬ ಈಸಿಯಾಗಿ ಇದ್ರಲ್ಲಿ ನಾವು ಅರ್ಥ ಮಾಡ್ಕೊಳ್ಬಹುದು ಟಾಪಿಕ್ಗಳನ್ನ. ಮತ್ತು ಟಾಪಿಕ್ಗಳನ್ನ ಕೂಡ 1 by 1 ತುಂಬ ಅರ್ಥ ಆಗೋ ಥರ ಈಸಿಯಾಗಿ ಕೊಟ್ಟಿದ್ದಾರೆ. ಎಲ್ಲೂ ಕೂಡ ನಮಗೆ ಕನ್ಫ್ಯೂಸ್ ಆಗೋ ಥರ ಆ ಥರ ಎಲ್ಲ ಏನಿಲ್ಲ, ತುಂಬ ಈಸಿಯಾಗಿ ಅರ್ಥ ಆಗುತ್ತೆ. ಯಾರಿಗಾದ್ರೂ ಬೇಕು ಅಂತ ಅನಿಸಿದ್ರೆ ನೀವು ಬೈ ಮಾಡ್ಬೋದು. ಆನ್ಲೈನಲ್ಲೂ ಕೂಡ ಈ ಬುಕ್ ಅವೈಲೇಬಲ್ ಇದೆ, ಜೊತೆಗೆ ಬುಕ್ ಸ್ಟೋರ್ಗಳಲ್ಲೂ ಕೂಡ ಈ ಬುಕ್ ಸಿಗುತ್ತೆ. ಸೊ ಯಾರಿಗೆಲ್ಲ ಬೇಕು ಅನಿಸುತ್ತೆ, ಸೊ ಅಂಥವ್ರು ಈ ಬುಕ್ಕನ್ನು ತೊಗೊಂಡು ಓದಿ, ಚೆನ್ನಾಗಿದೆ. ಲಾಸ್ಟ್ ವಿಡಿಯೋದಲ್ಲೇ ನಾನು ಹೇಳಿದ್ದೆ ನಿಮಗೆ, ನಾನು ಕನ್ನಡ ಭಾಷಾ ಕೈಪಿಡಿ 1 ಮತ್ತು ಕನ್ನಡ ಭಾಷಾ ಕೈಪಿಡಿ 2 ಅಂತ ಹೇಳಿ 2 ಬುಕ್ಸ್ಗಳನ್ನ ಅಷ್ಟೇ KTET ಮತ್ತು KCET ಎಕ್ಸಾಮ್ಗಳಿಗೆ ಓದಿದೆ. ಸ್ಟಿಲ್ ಅದೇ ಬುಕ್ಸ್ಗಳನ್ನ ಓದ್ತಾ ಇದ್ದೀನಿ ಅಂತ ಕೂಡ ಹೇಳಿದೆ. ಸೊ ಇದೇ 2 ಬುಕ್ಗಳು, ಕನ್ನಡ ಭಾಷಾ ಕೈಪಿಡಿ 1, ಕನ್ನಡ ಭಾಷಾ ಕೈಪಿಡಿ 2. ಸೊ ಇದೆರಡು ಬುಕ್ಸ್ಗಳನ್ನ ಅಷ್ಟೇ ನಾನು KCET ಮತ್ತು KTET 2 ಎಕ್ಸಾಮ್ಗಳಿಗೂ ಓದಿದ್ದು. ಜೊತೆಗೆ ಈಗ ಒಂದು ಏನು ಎಕ್ಸಾಮ್ಸ್ಗೆ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ, ಸೊ ಆ ಎಕ್ಸಾಮ್ಸ್ಗಳಿಗೂ ಕೂಡ ಇದೆರಡು ಬುಕ್ ಓದ್ತಾ ಇದ್ದೀನಿ. ಇದ್ರ ಜೊತೆಗೆ ಯೂಟ್ಯೂಬ್ ಕ್ಲಾಸಸ್ಗಳು ಸ್ವಲ್ಪ ನೋಡ್ತಾ ಇದ್ದೀನಿ. ಇದೆರಡು ಬುಕ್ಗಳನ್ನ ಬಿಟ್ಟು ಬೇರೆ ಯಾವುದೇ ರೀತಿಯ ಆಥರ್ ಬುಕ್ಗಳನ್ನ ಕನ್ನಡ ಗ್ರಾಮರ್ಗೆ ಅಂತೇಳಿ ತೊಗೊಂಡಿಲ್ಲ. ಮುಂದೆ ತೊಗೊಂಡ್ರೆ ಡೆಫಿನೆಟ್ಲಿ ಯಾವ ಥರ ಬುಕ್ ತೊಗೊಂಡ್ರೆ ಯಾವ ಬುಕ್ ತೊಗೊಂಡಿದ್ದೀನಿ ಅಂತೇಳಿ ಡೆಫಿನೆಟ್ಲಿ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ನಾನು ಆಗಲೇ ಹೇಳಿದಾಗೆ ಇದು ಕನ್ನಡ ಭಾಷಾ ಕೈಪಿಡಿ 1 ಅಂತ ಹೇಳಿ. ನಾನು KCET ಮತ್ತು KTET ಇದೆ 2 ಎಕ್ಸಾಮ್ಗಳಿಗೂ ಕೂಡ ನಾನು ಕನ್ನಡ ಗ್ರಾಮರ್ಗೆ ಅಂತೇಳಿ ಓದಿದ್ದು. ಇದು ಒಂದೇ ಬುಕ್ಕು. ಈ ಬುಕ್ಕಲ್ಲಿ ನಂಗೆ ತುಂಬ ಚೆನ್ನಾಗಿ ಮತ್ತು ತುಂಬ ಅರ್ಥ ಆಗೋ ಥರ ಈಸಿಯಾಗಿ ಕೊಟ್ಟಿದ್ದಾನೆ. ಎಲ್ಲೂ ಕೂಡ ಕಷ್ಟ ಅಂತ ಅಥವಾ ಅರ್ಥ ಮಾಡ್ಕೊಳ್ಳೋಕ್ಕಾಗಲ್ಲ, ತುಂಬ ಟಫ್ ಆಗಿದೆ ಆ ಥರ ಎಲ್ಲ ಏನಿಲ್ಲ, ತುಂಬ ಈಸಿಯಾಗಿ ಕೊಟ್ಟಿದ್ದಾರೆ. ಬೇಕು ಅಂತ ಹೇಳಿದ್ರೆ ನೀವು ಕೂಡ ಬೈ ಮಾಡ್ಬೋದು. ಯಾರೆಲ್ಲ ತುಮಕೂರು ಅಥವಾ ತಿಪ್ಟೂರು ಸರೌಂಡಿಂಗಲ್ಲಿ ಇರ್ತೀರಾ, ಸೊ ಅಂಥವ್ರಿಗೆ ಈ ಬುಕ್ಕು ಬೇಗನೆ ಸಿಗುತ್ತೆ. ಬಿಕಾಸ್ ಈ ಬುಕ್ಕು ತುಮಕೂರು ಯೂನಿವರ್ಸಿಟಿ ಡಿಗ್ರಿ ಕಾಲೇಜ್ಗಳಲ್ಲಿ ಏನು ಕನ್ನಡ ಸಬ್ಜೆಕ್ಟ್ ಇದೆ, ಸೊ ಆ ಒಂದು ಕನ್ನಡ ಸಬ್ಜೆಕ್ಟ್ಗೆ ರಿಲೇಟೆಡ್ ಆಗಿ, ಅಂದರೆ ಆ ಸಿಲೆಬಸ್ಗೆ ರಿಲೇಟೆಡ್ ಆಗಿ ಈ ಬುಕ್ನ ರೆಡಿ ಮಾಡಿದ್ದಾರೆ. ಬಟ್ ಇದು ನನಗೆ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೂ ಕೂಡ ಯೂಸ್ ಆಗುತ್ತೆ ಅಂತ ಅನ್ನಿಸ್ತು ಅಲ್ಲ, ನನಗೆ ಯೂಸ್ ಆಗಿದೆ ಕೂಡ. ಬಿಕಾಸ್ ನಾನು ಆಗಲೇ ಹೇಳಿದಾಗೆ ನಾನು 2 ಎಕ್ಸಾಮ್ ಕ್ಲಿಯರ್ ಮಾಡಿದಾಗಲೂ ಕೂಡ ನಾನು ಇದೆರಡೇ ಬುಕ್ಕನ್ನು ಓದಿದ್ದೀನಿ ಗ್ರಾಮರ್ಗೆ ಅಂತೇಳಿ. ಇದೆರಡು ಬುಕ್ಕನ್ನು ಬಿಟ್ಟು ಬೇರೆ ಯಾವ ಬುಕ್ಕನ್ನು ಕೂಡ ಓದಿಲ್ಲ.
ಒಂದು ಬುಕ್ನ ಆಥರ್ ಬಂದು ಶಿವಣ್ಣ ತಿಮ್ಲಾಪುರ ಅಂತ ಹೇಳಿ. ಬೇಕಾದವರು ನೀವು ಸರ್ಚ್ ಮಾಡಿ ತಗೊಳ್ಳಿ ಆನ್ಲೈನಲ್ಲಿ. ಇನ್ನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದಾಗೇನೆ ಸೋಷಿಯಲ್ ಸೈನ್ಸ್ ಓದ್ಕೊಳ್ತಾ ಇದ್ದೀನಿ ಅಂತ ಹೇಳಿದೆ. ಸೋಷಿಯಲ್ ಸೈನ್ಸ್ ಟೆಕ್ಸ್ಟ್ ಬುಕ್ಗಳನ್ನ, ಗೌರ್ಮೆಂಟ್ ಟೆಕ್ಸ್ಟ್ ಬುಕ್ಗಳನ್ನ ಓದ್ತಾ ಇದ್ದೀನಿ ಅಂತ ಹೇಳಿದೆ. ಸೊ ಇದಿಷ್ಟು ಟೆಕ್ಸ್ಟ್ ಬುಕ್ಗಳನ್ನು ತೊಗೊಂಡಿಟ್ಕೊಂಡು ಇವುಗಳನ್ನೇ ನಾನು ಓದ್ಕೊಳ್ತಾ ಇದ್ದೀನಿ. ಇದಿಷ್ಟು ಟೆಕ್ಸ್ಟ್ ಬುಕ್ಗಳನ್ನ ಬಿಟ್ಟ ಹಾಗೆ ನಾನು ಒಂದು ಕೋಚಿಂಗ್ ಹೋಗ್ಬೇಕಾದ್ರೆ ಏನೆಲ್ಲ ಓದಲಿಕ್ಕೆ ಅಂತೇಳಿ ನೋಟ್ಸ್ಗಳನ್ನ ಮಾಡ್ಕೊಂಡಿದ್ದೆ. ಸೊ ಆ ನೋಟ್ಸ್ಗಳನ್ನ ಇದ್ರ ಜೊತೆಗೆ, ಅಂದರೆ ಈ ಒಂದು ಸೋಷಿಯಲ್ ಸೈನ್ಸ್ ಟೆಕ್ಸ್ಟ್ ಬುಕ್ಗಳ ಜೊತೆಗೆ ಆ ಒಂದು ನಾನು ಮಾಡ್ಕೊಂಡಿರುವಂತಹ ನೋಟ್ಸ್ಗಳನ್ನ ಓದ್ಕೊಳ್ತಾ ಇದ್ದೀನಿ. ನೀವಿಲ್ಲಿ ಏನು ನೋಟ್ಸ್ ನೋಡ್ತಾ ಇದ್ದೀರಾ, ಸೊ ಇದೆಲ್ಲ ನನ್ನ ಓನ್ ನೋಟ್ಸ್ಗಳು. ಅಂದರೆ ನಾನು ಕೋಚಿಂಗ್ ಹೋಗ್ಬೇಕಾದ್ರೆ ಮಾಡ್ಕೊಂಡಿರುವಂತಹ ನೋಟ್ಸ್ಗಳು. ನಾನು ಸೋಷಿಯಲ್ ಸೈನ್ಸ್ಗೆ ಅಂಥೇಳಿ ಟೆಕ್ಸ್ಟ್ ಬುಕ್ಗಳನ್ನ ಏನು ಓದ್ತಾ ಇದ್ದೀನಲ್ಲ, ಆ ಒಂದು ಟೆಕ್ಸ್ಟ್ ಬುಕ್ಗಳ ಜೊತೆಗೆ ನನ್ನ ಓನ್ ನೋಟ್ಸ್ಗಳನ್ನು ಓದ್ತಾ ಇದ್ದೀನಿ. ಅದನ್ನು ಬಿಟ್ಟ ಹಾಗೆ ನಾನು ಬೇರೆ ಯಾವುದೇ ರೀತಿಯ ಆಥರ್ ಬುಕ್ಗಳನ್ನ ತೊಗೊಂಡು ಅಥವಾ ಪರ್ಟಿಕ್ಯುಲರ್ ಆಗಿ ಹಿಸ್ಟ್ರಿಗೆ, ಜಿಯೋಗ್ರಫಿಗೆ ಅಂತಲೇ ಬುಕ್ಸ್ಗಳನ್ನ ಬೈ ಮಾಡಿ ಓದ್ತಾ ಇಲ್ಲ. ಓನ್ ನೋಟ್ಸ್ಗಳು ಜೊತೆಗೆ ಟೆಕ್ಸ್ಟ್ ಬುಕ್ಗಳು, ಅಂದರೆ ಗೌರ್ನಮೆಂಟ್ ಟೆಕ್ಸ್ಟ್ ಬುಕ್ಗಳು ಏನಿದೆ ಆ ಒಂದು ಗೌರ್ನಮೆಂಟ್ ಟೆಕ್ಸ್ಟ್ ಬುಕ್ಗಳು ಅಷ್ಟನ್ನೇ ಓದ್ತಾ ಇದ್ದೀನಿ. ಅದನ್ನು ಬಿಟ್ಟು ಬೇರೆ ಯಾವುದೇ ರೀತಿಯ ಬುಕ್ಗಳನ್ನ ಕೂಡ ಬೈ ಮಾಡಿಲ್ಲ. ಇನ್ ಕೇಸ್ ಏನಾದರೂ ಬೈ ಮಾಡಿದ್ರೆ ಯಾವ ಬುಕ್ಕನ್ನು ತೊಗೊಂಡಿದ್ದೀನಿ, ಆಥರ್ ನೇಮ್ ಏನು ಅನ್ನೋದನ್ನು ಡೆಫಿನೆಟ್ಲಿ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇದೇ ಥರ ಹೊಸ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಹ್ಯಾವ್ ಎ ಗುಡ್ ಡೇ.